ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ, ನಾ ಬಲ್ಲೆ ನನಗೆ ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯ ದಂಡಿ. ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ, ಮುಂದಿನದು ದೇವರ ಚಿತ್ತ. ನಾ ತಡಿಲಾರೆ ಅದು ಯಾಕ ನೋಡಲೆ ಮತ್ತ ಇತ್ತ. ಬೇಂದ್ರೆಯವರು ಬರೆದಿದ್ದು ಬಹಳ ಸೊಗಸಾಗಿರ್ತಕ್ಕಂಥ ಒಂದು ಕವನ. ನೀ ಹಿಂಗೆ ನೋಡಬೇಡ ಅನ್ನೋದ್ರಲ್ಲಿ ಬರ್ತಿದ್ದು ನೋಡಿ. ಭಾರಿ ಒಂದು ಸುಂದರ ಕುಟುಂಬ, ಸುಂದರವಾದಂಥ ಸಂಸಾರ, ಗಂಡ ಹೆಂಡತಿ ಮಕ್ಕಳು ಜೀವನ, ಅದೇನೋ ತಂದೆ ತಾಯಿ, ಒಂದು ಆನಂದಮಯವಾಗಿರ್ತಕ್ಕಂಥ ಒಂದು ಜೀವನ. ಇದ್ದಕ್ಕಿದ್ದಂಗೆ ಶುರು ಆಗುತ್ತೆ ಕಲಹ, ಮನಸ್ತಾಪ. ಈ ಯಾವ ದೃಷ್ಟಿನೋ ಏನು ಬೀಳುತ್ತೋ ಅದು ಬೇರೆ ವಿಚಾರ, ಲೆಕ್ಕಾಚಾರ ಅದು. ಆದರೆ ಬಂದಿರತಕ್ಕಂಥ ಸಮಸ್ಯೆ ಹೇಗಿರುತ್ತಂದರೆ, ಒಂದು ಸುಂದರ ಕುಟುಂಬವನ್ನು ಕಲಹದ ಕುಟುಂಬ ಮಾಡಿಬಿಡುತ್ತೆ. ಆ ಮನೆಯಲ್ಲಿ ಬೆಳಗ್ಗೆ ಎದ್ದರೆ ಜಗಳ, ಕದನ, ಕಲಹ ಇಂಥದ್ರಲ್ಲೇ ಮನಸ್ಥಿತಿ ಹೋಗುತ್ತೆ. ಅದು ಕೆಟ್ಟ ಜನಗಳಿಂದನೂ ಕೂಡ ನಡೆದಿರ್ಬೋದು. ವಿಚಾರ ಹೇಗಿದೆ ಅಂದರೆ, ಮನೆ ಶುದ್ಧವಾಗಿದ್ದರೆ, ಚಂದನಾಗಿದ್ದರೆ, ಮನೆಯಲ್ಲಿ ನಗು ಇದ್ದರೆ, ಆ ನಗುವಿನ ಜೊತೆಗೆ ಮನೆ ಕೂಡ ಉದ್ಧಾರ ಆಗುತ್ತೆ, ಅಲ್ಲಿ ಬೆಳವಣಿಗೆ ಆಗುತ್ತೆ, ಯಜಮಾನ ಕೂಡ ಬೆಳೀತಾ ಇರ್ತಾನೆ, ಆ ಮನೆ ನಂದನವನ ಆಗಿರುತ್ತೆ. ಆ ಮನೆಯಲ್ಲಿ ಹೋಗಿದ ತಕ್ಷಣ ಜಗಳ, ಕದನ, ಕಲಹ ಅಂದರೆ ಎಲ್ಲಿಂದ ಬೆಳೆಯುತ್ತೆ, ಯಾರಿಗೋಸ್ಕರ ದುಡಿಬೇಕು, ಏನಕ್ಕೆ ದುಡಿಬೇಕು ಅನ್ನೋದು ಮನಸ್ಥಿತಿಗೆ ಬರುತ್ತೆ. ಅಲ್ಲಿ ಎಲ್ಲರೂ ಜಗಳ ಮಾಡ್ಕೊಂಡು ಒಂದು ರೀತಿಯಲ್ಲಿ ಆ ಬದುಕನ್ನು ಅಯೋಮಯ ಮಾಡ್ಕೊಂಡು, ಪರಿಸ್ಥಿತಿ ವಿಷ ವರ್ತುಲದಲ್ಲಿ ಸಿಕ್ಕಾಕೊಂಡು ಒಂದು ರೀತಿಯಲ್ಲಿ ದಿನಂಪ್ರತಿ ಕಲಹ, ಮನಸ್ತಾಪ, ಇದರಲ್ಲೇ ನೋಡಿದರೆಲ್ಲ ಒಂದು ರೀತಿಯಲ್ಲಿ ಏನೋ ಇವ್ರ ಮನೇಲಿ ಇದ್ದಿದ್ದೇ ಹಣೆ ಬರ ಅಂತ ಹೇಳಿ ಓಡಾಡ್ತಾ ಇರ್ತಾರೆ. ಸ್ವಲ್ಪ ಹಿಂದೆ ಹೋಗಿ ಚಂದನಾಗಿತ್ತು, ಈಗ ಯಾಕೆ ಹಿಂಗಾಯಿತು, ಸರಿಪಡಿಸ್ಕೊಳ್ಬೇಕು ತಾನೆ. ಆ ಒಂದು ಗುಣಧರ್ಮ ಕೂಡ ಇರೋದಿಲ್ಲ, ದುರಾಂಕಾರ, ಅಥವಾ ಅವ್ರವ್ರ ಮನಸ್ಥಿತಿಗೆ ಏನು ಬರುತ್ತೆ, ನಂದೇ ಸರಿ, ನಾನೇ ಕರೆಕ್ಟು, ನಾನೇ ಯಜಮಾನ. ಒಬ್ಬೊಬ್ಬರು ಮನೆಗೆ 10 ಜನ ಯಜಮಾನರಿರ್ತಾರೆ. ಹೀಗೆ ಮನೆ ಇದ್ದರೆ ಚಂದನ ಅಲ್ಲ ನೋಡಿ. ಪರಿಹಾರ ಸ್ವರೂಪವನ್ನು ಹೇಳಿಬಿಡ್ತೀನಿ ನಾನು. ಒಂದು ಪೂರ್ಣವಾಗಿರ್ತಕ್ಕಂಥ ತೆಂಗಿನಕಾಯನ್ನು ತಗೊಳ್ಳಿ, ಜೊತೆಗೆ ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಳಿ. ಮೊದಲು ಕೆಂಪು ವಸ್ತ್ರದ ಮೇಲೆ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರವನ್ನು ಕಪ್ಪು ಮಸಿಯಲ್ಲೋ ಅಥವಾ ಕೆಂಪು ಕುಂಕುಮದಲ್ಲಿ ಅದರಲ್ಲಾದರೂ ಒಂದು ಬರೀರಿ. ತದನಂತರವಾಗಿ ತೆಂಗಿನಕಾಯಿಯನ್ನು, ಪೂರ್ಣವಾಗಿರ್ತಕ್ಕಂಥ ತೆಂಗಿನಕಾಯಿನ ಇಡಿ, ಜೊತೆಗೆ 9 ಗೋಮತಿ ಚಕ್ರವನ್ನು ಇಡಿ, 8 ಕವಡೆಯನ್ನು ಇಡಿ, 5 ರೀತಿ ಬಣ್ಣದ ನೂಲು ದಾರವನ್ನು ಇಡಿ, 2 ರೀತಿ ಹೂವನ್ನು ಇಡಿ, 8 ಲವಂಗ, 2 ಏಲಕ್ಕಿ. ಇಷ್ಟನ್ನು ಗಂಟು ಕಟ್ಟಿ ಮನೆಯ ಮುಖ್ಯ ದ್ವಾರಕ್ಕೆ ನಿವಾಳಿಸಿ ಹರಿಯುವ ನೀರಿಗೆ ವಿಸರ್ಜನೆ ಮಾಡಿ. ಯಾರು ಮಾಡಬೇಕು, ಯಾರಿಗೆ ಮನೆ ಚೆನ್ನಾಗಿರಬೇಕು, ಸಂಸಾರ ಚೆನ್ನಾಗಿರಬೇಕು, ಕುಟುಂಬ ಚೆನ್ನಾಗಿರಬೇಕು, ಜಗಳ ಮಾಡ್ಕೋಬಾರ್ದು ಅನ್ನೋದಿದ್ದರೆ ನೀವು ಮಾಡಿ. ಇಲ್ಲ ಅವ್ರ ಜೊತೆಗೆ ನೀವು ಜಗಳ ಮಾಡ್ತೀನಂದರೆ ಮಾಡ್ಕೊಂಡು ಕೂತ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಇದಕ್ಕೆ ಯಾರೂ ಅಡ್ಡಿ ಬರೋದಿಲ್ಲ. ಸ್ವಲ್ಪ ಸಮಾಧಾನ, ಸಮಚಿತ್ತ, ಒಂದು ವ್ಯವಸ್ಥೆ, ವ್ಯವಧಾನ ಇಟ್ಕೊಂಡು ಸರಿಪಡಿಸುವಂಥ ಒಂದು ಗುಣಧರ್ಮ. ಯಾವುದಾದ್ರೂ ಒಂದು ವಿಷಯವನ್ನು ಹೇಳಿದಾಗ ಅದನ್ನು ಆಲೋಚನೆ ಮಾಡ್ತಕ್ಕಂಥ ಒಂದು ಮನಸ್ಥಿತಿ, ಇದ್ಬಿಟ್ರೆ ಯಾವುದು ಎಲ್ಲನೂ ಸರಿ ಹೋಗ್ಬಿಡುತ್ತೆ ಅಷ್ಟೇ. ನೋಡಿ ಏನಾಗಿರುತ್ತೆ, ಮನೆಯಲ್ಲಿ ಒಂದು ಒಳ್ಳೆ ರೀತಿ ಕುಟುಂಬ ಸಂಸಾರ ಚೆನ್ನಾಗಿರುತ್ತೆ, ಎಲ್ಲವೂ ಚೆನ್ನಾಗಿರುತ್ತೆ, ಮಕ್ಕಳು ಎಲ್ಲ ಚೆನ್ನಾಗಿರುತ್ತೆ, ಗಂಡ ಇರ್ತಾನೆ, ಎಲ್ಲೋ ಒಂದು ಕಡೆ ಹೋಗ್ತಾನೆ, ಅವನೊಂದೇನೋ ಅನೈತಿಕ ಸಂಬಂಧ ಶುರು ಆಯ್ತು ಇಲ್ಲಿ ಕಲ. ಅವನು ಸರಿ ಹೋಗ್ತಾನೆ ಅಂದ್ರೂ ಕೂಡ ನೀವು ಸರಿ ಹೋಗಲ್ಲ, ಅಥವಾ ಅವನು ಸರಿ ಹೋಗ್ಲಿಕ್ಕೂ ಕೂಡ ಸರಿ ಹೋಗೋದಿಲ್ಲ ಅವನು. ನೀವಿಲ್ಲಿ ಮನೆಯಲ್ಲಿ ಸಮಸ್ಯೆ, ಕಲಹಗಳಿರ್ತವೆ. ಸರಿಪಡಿಸ್ಕೊಳ್ಬೇಕಂತ ಅವನಲ್ಲಿ ಗುಣಧರ್ಮ ಇಲ್ಲ, ಸರಿ ಹೋಗ್ತಾನಂದ್ರೂ ನಿಮ್ಮಲ್ಲಿ ಅವನು ಸರಿ ಹೋಗ್ತಾನೆ ಅನ್ನೋ ನಂಬಿಕೆ ಇರೋದಿಲ್ಲ. ಈ ರೀತಿಯಾಗಿ ಕಲಹಗಳು ಶುರು ಆಗ್ತವೆ. ಭಾಳ ಅದ್ಭುತವಾಗಿ ಚೆನ್ನಾಗಿರ್ತಾರೆ ಮಕ್ಕಳು ಮರಿ ಚಿಕ್ಕವರಿದ್ದಾಗ, ಏನೋ ಒಂದು ರೀತಿಯಲ್ಲಿ ಹೋಗೋದು, ಪಿಕ್ಚರ್ಗೆ ಹೋಗ್ಬೋದು, ಹೋಟೆಲ್ಗೆ ಹೋಗ್ಬೋದು, ತಿನ್ಕೊಂಡೆಲ್ಲ ಬರ್ತಾ ಇರ್ತಾರೆ. ಅದೇ ಮಕ್ಕಳು ಬೆಳೀತಾ ಒಂದು ರೀತಿಯಲ್ಲಿ ಅಡ್ಡದಾರಿಗೆ ಹಿಡಿತಾರೆ. ಸಿಟ್ಟು, ಆವೇಶ, ಕೋಪ, ಹಠ. ತಂದೆ ಹೇಳಿದ್ರು ತಂದೆ ಮೇಲೆ ಹೋಗ್ತಾನೆ, ತಾಯಿ ಹೇಳಿದ್ರು ತಾಯಿ ಮೇಲೆ ಹೋಗ್ತಾನೆ. ಅದು ವಯಸ್ಸು ಹಂಗಿರುತ್ತೋ ಅಥವಾ ಉಚ್ಚಾಟ ಹಂಗಿರುತ್ತೋ ಗೊತ್ತಿಲ್ಲ. ಹಾಗೆ ಏನಾಗುತ್ತೆ, ಆ ಮನೆಯಲ್ಲಿ ದಿನಾ ಕಲಹ. ಅವನು ಹೇಳಿದ್ದೇ ಕೊಡಿಸ್ಬೇಕು, ಅವನು ಹೇಳಿದ್ದೇ ನಡಿಬೇಕು, ಇಲ್ಲ ಅಂದರೆ ಜಗಳ, ಕಲಹ, ಇವರು ಜಗಳ. ಹೆಣ್ಣು ಇರ್ತಾಳೆ, ಏನೋ ಒಂದು ಚೆನ್ನಾಗಿರುತ್ತೆ, ಪ್ರೀತಿ ಪ್ರೇಮ ಅಂತ ಮನೇಲಿ ತಲೆಕಟ್ಟೆ ಎಲ್ಲೋ ತಪ್ಪ ಮರ್ಯಾದೆ ಜನರಲ್ಲಿ ಏನಾಗುತ್ತೆ ಅನ್ನೋದು ಒಂದು ರೀತಿಯಲ್ಲಿ ಭಾವನೆ. ಒಂದು ಚಿಕ್ಕದಾಗಿ ಮನೆ ಚೆನ್ನಾಗಿತ್ತು ನಿಮ್ಮದು, ಯಾರೋ ಹೇಳಿದ ಮಾತು ಕೇಳಿದ್ರಿ, ಮನೆ ಮೇಲೆ ಮನೆ ಕಟ್ಬಿಟ್ರಿ, ಒಂದು ಸ್ವಲ್ಪ ಸಾಲ ಆಯಿತು, ಇನ್ನೊಂದು ಸಾಲ ಆಯಿತು, ಸಾಲ ಬೆಳೀತು, ಈಗ ಮನೆ ಮಾರುವಂಥ ಪರಿಸ್ಥಿತಿ ಬಂತು. ಅದಕ್ಕೋಸ್ಕರ ಮನೇಲಿ ಜಗಳ, ಹಣಕಾಸಿನ ಕಿರಿಕಿರಿ, ತೊಂದರೆ, ಕಾಡಾಟ.
ಹೀಗೆ ಹಲವಾರು ವಿಚಾರಗಳಿಂದ ನೋಡ್ಬೋದು. ಹೆಂಡತಿ ತವ್ರ ಮನೆಗೆ ಹೋಗಿ ಕೂತ್ಕೊಳ್ಳೋದು, ಹೆಂಡತಿ ತವ್ರ ಮನೆ ಮಾತು ಕೇಳೋದು, ಅಕ್ಕಪಕ್ಕದವ್ರ ಮಾತು ಕೇಳೋದು, ಗಂಡ ಬೇರೆಯವ್ರ ಸಂಘ ಇರೋದು, ಅಥವಾ ಅವರು ಬೇರೆಯವ್ರಿಗೆ ಜಾಸ್ತಿ ಟೈಮ್ ಕೊಡೋದು, ಮಕ್ಕಳು ಕೇಳದೆ ಒಂದು ರೀತಿಯಲ್ಲಿ ಅವ್ರವ್ರಿಗೆ ಇಷ್ಟ ಬಂದಂಗೆ ಆಡೋದು, ಯಾರಿಗೂ ಒಂದು ರೀತಿಯಲ್ಲಿ ಸಮಾಧಾನ ಸಮಚಿತ್ತ ಇಲ್ಲದೆ ಇರತಕ್ಕಂಥ ಮನಸ್ಥಿತಿಯಿಂದ ಆ ಮನೆಯಲ್ಲಿ ಕೌಟುಂಬಿಕ ಕಲಹ, ಕೌಟುಂಬಿಕವಾದಂಥ ಭಿನ್ನಾಭಿಪ್ರಾಯ, ಮನಸ್ತಾಪ, ಮಾನಸಿಕ ಅವ್ಯವಸ್ಥೆ ಆಗಿ ಆ ಮನೆ ಹುಚ್ಚರ ಸಂತೆ ಆಗಿರುತ್ತೆ. ಇದೇ ಸ್ಥಿತಿನ ಅವರು ಇರಬೇಕು ಅನ್ನೋದು ಆಶಾಭಾವನೆಯಿಂದನೇ ಮಾಡಿರ್ತಾರೆ ಕೆಲವೊಂದು ಜನ. ಕೆಟ್ಟ ವ್ಯಕ್ತಿಗಳು, ಕೆಟ್ಟ ಜನ, ಆಗದೇ ಇರ್ತಕ್ಕಂಥ, ಅಥವಾ ನಿಮ್ಮ ಕುಟುಂಬನ ಸಂಸಾರವನ್ನು ಜೀವನವನ್ನು ಅವನತಿ ಮಾಡಬೇಕಂತಲೇ ಇಂಥ ಕೃತ್ಯವನ್ನು ಮಾಡಿರ್ತಾರೆ. ಮಾಂತ್ರಿಕವಾಗಿ ನಡೆಸಿರ್ತಾರೆ, ತಂದಿಟ್ಟಿರ್ತಾರೆ, ಅಥವಾ ಬೇರೆ ರೀತಿಯಲ್ಲಿ ನಿಮಗೆ ಹಾಳು ಮಾಡಿರ್ತಾರೆ. ಪಾಪ ಚೆನ್ನಾಗಿದ್ದನ್ನು ಕುಡಿಸಿ ಹಾಳು ಮಾಡಿಬಿಟ್ಟು ಅವನು ಕುಡ್ಕೊಂಡು ಮನೆಗೆ ಬಂದರೆ ಆ ಮನೆ ಏನು ಚೆನ್ನಾಗಿರುತ್ತೆ ಈ ರೀತಿಯಲ್ಲಿ. ಅಥವಾ ಮಾಂತ್ರಿಕವಾಗಿ ಮಾಡಿಬಿಡೋದು, ಇವರು ಅವನತಿ ಆಗಲಿ, ಉದ್ಧಾರ ಆಗಬಾರ್ದು, ಏಳಿಗೆ ಆಗಬಾರ್ದು ಅಂತ ಮಾಡದಂಥ ಸ್ವರೂಪಗಳನ್ನು ಇಟ್ಟು ಮಾಡಿ ಆ ಮನೇನ ಮುಳುಗಿಸುವಂಥ ಒಂದು ವ್ಯವಸ್ಥೆ. ಹೀಗೆ ಮಾಡೋದ್ರಿಂದ ಮನೆ, ಕುಟುಂಬ, ಸುಂದರ ಸಂಸಾರ ಕಲಹದ ಗೂಡಾಗಿ ಮಾನಸಿಕ ವ್ಯಥೆಯನ್ನು ಪಡ್ತಾ, ಅದು ನೋಡೋರಿಗೆ ಆಡೋ ಮಾತಾಗಿ, ಅಥವಾ ಅಕ್ಕಪಕ್ಕದಲ್ಲಿ ನೆರೆಹೊರೆಯವರು ಕೂಡ ಇವ್ರ ಹಣೆ ಬರ ಇಷ್ಟೇ ಅನ್ನೋ ರೀತಿಯಲ್ಲಿ ತುಚ್ಛವಾಗಿ ನೋಡ್ತಾ ನಿಮ್ಮ ಮರ್ಯಾದೆನ ನೀವು ಕಳ್ಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಮುಂದೆ ಇರೋ ವಾತಾವರಣ ಹೆಂಗಾಗುತ್ತಂದರೆ, ನೀವು ಏನು ಮಾತಾಡ್ತೀರೋ ಮಕ್ಕಳು ಕಲಿತಾ ಇರ್ತಾರೆ, ಅವು ಹಂಗೆ ಆಡ್ತಿರ್ತವೆ. ಈ ಪರಿಸ್ಥಿತಿ ಅವಶ್ಯಕತೆ ಇದೆಯಾ? ಸ್ವಲ್ಪ ಇಂಥ ಸಮಸ್ಯೆಗಳು ನೀವು ಮನೆಯಲ್ಲಿ ಕೆಟ್ಟದಾಗಿ ಅನುಭವಿಸ್ತಾ ಇದ್ದರೆ ಸರಿಪಡಿಸ್ಕೊಳ್ಳೋವಂಥ ಒಂದು ಮನಸ್ಥಿತಿ ಹೋಗಿ. ಯಾರೋ ಒಬ್ಬರು ಏನೋ ಹೇಳ್ತಾರಂತ ಅವ್ರ ಮಾತಿಗೆ ಇವ್ರು ಕಿರ್ಚಾಡಿ, ಇವ್ರ ಮಾತಿಗೆ ಅವ್ರು ಕಿರ್ಚಾಡಿದ್ರೆ ಎರಡೂ ಕಿರ್ಚಾಡ್ಕೊಂಡು ಹೋಗ್ತೀವಿ. ಏನು ಹೇಳ್ತಾರಂತ ಯಾರಿಗೂ ಅರ್ಥ ಆಗೋದಿಲ್ಲ. ಸ್ವಲ್ಪ ಇವ್ರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋವಂಥ ಒಂದು ವ್ಯವಧಾನ ಇರಲಿ. ತಪ್ಪುಗಳಿದ್ರೆ ಸರಿಪಡಿಸ್ಕೊಳ್ಳಿ, ಸರಿಯಾಗಿದ್ದನ್ನು ಸರಿ ಅಂತ ಒಪ್ಕೊಳ್ಳಿ. ವಿತಂಡವಾದ ಇಟ್ಕೊಂಡು ನಂದೇ ಸರಿ ಅಂತ ಹೇಳೋದಲ್ಲ. ಕೆಲವೊಮ್ಮೆ ತರ್ಕ ಮಾಡಲಿಕ್ಕೆ ಹುಟ್ಟಿರ್ತಾರೆ ಜನ, ವಾದ ಮಾಡಲಿಕ್ಕೆ ಹುಟ್ಟಿರ್ತಾರೆ. ವಾದಕ್ಕೆ ಇನ್ನೊಂದು ವಾದ, ತರ್ಕಕ್ಕೆ ಇನ್ನೊಂದು ತರ್ಕ, ಸುಳ್ಳಿಗೆ ಇನ್ನೊಂದು ಸುಳ್ಳು. ಒಟ್ಟು ಸತ್ಯ ಗೊತ್ತಿದ್ರೂ ಕೂಡ ಅದು ಒಪ್ಕೊಳ್ಳೋದಿಲ್ಲ. ಹೀಗೆ ತರ್ಕಗಳು ಹೋಗಿ ಎಲ್ಲೆಲ್ಲೋ ಜೀವನನ ಹಾಳು ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ. ಇದು ನಿಲ್ಲಬೇಕು, ಈ ಸಮಸ್ಯೆ ಬಗೆಹರಿಬೇಕು. ನಾನು ಪರಿಹಾರ ಹೇಳಿದ್ದೀನಿ. ಕೆಂಪು ವಸ್ತ್ರದಲ್ಲಿ ಶ್ರೀಮ್ ಎಂಬತಕ್ಕಂಥ ಬೀಜಾಕ್ಷರವನ್ನು ಕಪ್ಪು ಮಸಿಯಲ್ಲೋ ಕೆಂಪು ಇದರಲ್ಲಾದರೂ ಬರೆದು ತಾವು ಪೂರ್ಣ ತೆಂಗಿನಕಾಯಿ ಇಟ್ಟು 9 ಗೋಮತಿ ಚಕ್ರ, 8 ಕವಡೆ, 5 ರೀತಿ ಬಣ್ಣದ ನೂಲ್ದಾರ, ಹಾಗೆ 2 ರೀತಿಯ ಹೂವು, 8 ಲವಂಗ, 2 ಏಲಕ್ಕಿ ಇಷ್ಟನ್ನು ಕಟ್ಟಿ ಮನೆ ಮುಖ್ಯದ್ವಾರಕ್ಕೆ ನಿವಾಳಿಸಿ ಹರಿಯುವಂಥ ನೀರಿಗೆ ಬಿಡಿ. ಖಂಡಿತ ಮಾಡಿಸಿದ್ರೆ ಅದು ಹೋಗುತ್ತೆ, ಮನೆ ಕಲಹ ನಿಲ್ಲುತ್ತೆ, ಮಾನಸಿಕವಾಗಿ ನೀವು ಸರಿ ಹೋಗ್ತೀರಾ. ಕುಟುಂಬದಲ್ಲಿ ಅನ್ಯೋನ್ಯತೆ, ಬೆಳವಣಿಗೆ, ಪ್ರೀತಿ, ವಿಶ್ವಾಸ, ಒಂದು ಮಮತೆಯ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಇದು ರಹದಾರಿಯಾಗಿರುತ್ತೆ. ಖಂಡಿತ ಮಾಡಿ. ಖಂಡಿತ ಕುಟುಂಬ ಕಲಹದಿಂದ ಹೊರಗಡೆ ಬನ್ನಿ. ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ. ಶುಭವಾಗಲಿ. ನಮಸ್ಕಾರ.